ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಿ ಐ ಟಿ ಸೊಲ್ಯೂಷನ್. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಡೊಮೈನ್ ಯಾವ ಥರ ಪರ್ಚೇಸ್ ಮಾಡಬೇಕು ಮತ್ತು ಹೋಸ್ಟಿಂಗ್ ಯಾವ ಥರ ಪರ್ಚೇಸ್ ಮಾಡಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಡೊಮೈನ್ ಮತ್ತು ಹೋಸ್ಟಿಂಗ್ ಯಾವ ಥರ ಇಂಟರ್ ಕನೆಕ್ಟ್ ಆಗ್ತವೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಡೊಮೈನ್ ಮತ್ತು ಹೋಸ್ಟಿಂಗ್ ಎರಡೂ ಒಂದು ಗೋಡ್ಯಾಡಿ ಅಕೌಂಟಲ್ಲಿ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಯಾವುದೇ ಥರ ಒಂದು ನೇಮ್ ಸರ್ವರು ಅಥವಾ DNS ರೆಕಾರ್ಡ್ಸು ಯಾವುದೇ ಥರ ಚೇಂಜಸ್ ಮಾಡತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಒಂದು ವೇಳೆ ನಿಮ್ಮ ಡೊಮೈನ್ನ ಗೋಡ್ಯಾಡಿಲಿದೆ ಮತ್ತು ಹೋಸ್ಟಿಂಗರ್ದಲ್ಲಿ ಹೋಸ್ಟಿಂಗ್ ಅಕೌಂಟ್ ಇದೆ ಅಥವಾ ಬೇರೆ ಇನ್ಯಾವುದೋ ಒಂದು ಹೋಸ್ಟಿಂಗಲ್ಲಿ ನಿಮ್ಮ ಒಂದು ಹೋಸ್ಟಿಂಗ್ ಇದೆ ಅಂದರೆ ನೀವು ಖಂಡಿತ ಒಂದು ನೇಮ್ ಸರ್ವರ್ನ ಅಪ್ಗ್ರೇಡ್ ಮಾಡಬೇಕಾಗ್ತದೆ ಅಥವಾ ನೀವು ಎ ರೆಕಾರ್ಡ್ಸ್ ಮತ್ತು ಸಿ ನೇಮ್ ರೆಕಾರ್ಡ್ಸ್ನ ನೀವು ಚೇಂಜ್ ಮಾಡಬೇಕಾಗತ್ತೆ. ಅದು ಗೋಡ್ಯಾಡಿಯಲ್ಲಿ ಡೊಮೈನ್ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅಲ್ಲಿ ನೀವು ಚೇಂಜ್ ಮಾಡಬೇಕಾಗತ್ತೆ. ಅದೇ ರೀತಿ ನೀವು ಹೋಸ್ಟಿಂಗರಲ್ಲಿ ಡೊಮೈನ್ ಮತ್ತು ಹೋಸ್ಟಿಂಗ್ ಎರಡೂ ಅಲ್ಲೇ ಪರ್ಚೇಸ್ ಮಾಡಿದರೆ ಯಾವುದೇ ಥರ ಚೇಂಜಸ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಆದರೆ ನೀವು ಹೋಸ್ಟಿಂಗರಲ್ಲಿ ಡೊಮೈನ್ ಪರ್ಚೇಸ್ ಮಾಡಿಬಿಟ್ಟು ಗೋಡ್ಯಾಡಿಯಲ್ಲಿ ಒಂದು ಹೋಸ್ಟಿಂಗನ್ನು ಪರ್ಚೇಸ್ ಮಾಡಿದರೆ ನಿಮಗೆ ಒಂದು ನೇಮ್ ಸರ್ವರು DNS ರೆಕಾರ್ಡ್ಸ್ ಚೇಂಜ್ ಮಾಡ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಬೈ ಡಿಫಾಲ್ಟ್ ಆಗಿ ಇರ್ತಕ್ಕಂಥ ಹೋಸ್ಟಿಂಗರ್ದು ಏನು ನೇಮ್ ಸರ್ವರ್ ಇರುತ್ತೆ ಅದು ನಿಮಗೆ ಲೈವ್ ಒಂದು ಸ್ಕ್ರೀನ್ ಮೇಲೆ ಹೋಗಿ ಅಲ್ಲಿ ಯಾವ ಥರ ಒಂದು ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಡೊಮೈನ್ ಮತ್ತು ಹೋಸ್ಟಿಂಗ್ ಎರಡೂ ಕನೆಕ್ಟ್ ಆದಮೇಲೆ ನೀವು ಒಂದು ವರ್ಡ್ಪ್ರೆಸ್ ಇನ್ಸ್ಟಾಲೇಷನ್ ಮಾಡಿಕೊಂಡು ಒಂದು ವೆಬ್ಸೈಟನ್ನು ರೆಡಿ ಮಾಡ್ಬೋದು. ಪರ್ಚೇಸ್ ಮಾಡಿರತಕ್ಕಂಥ ಒಂದು ಹೋಸ್ಟಿಂಗಲ್ಲಿ ಬಂದರೆ ಈ ಥರ ಒಂದು ಪೆನಲ್ ಬರುತ್ತೆ. ಇದರಲ್ಲಿ ನಿಮಗೆ ಇಲ್ಲಿ ಜಸ್ಟ್ ನೇಮ್ ಸರ್ವರ್ ಏನಿದೆ ಹೋಸ್ಟಿಂಗರಲ್ಲಿ ಆಲ್ರೆಡಿ NS1DNS-parking.com ಅಂತ ಈ ಏನು ಹೋಸ್ಟಿಂಗಲ್ಲಿ ತೋರಿಸ್ತಾ ಇದೆ. ಇದನ್ನು ನಾನು ಗೋಡ್ಯಾಡಿಯಲ್ಲಿ ಡೊಮೈನ್ ಪರ್ಚೇಸ್ ಮಾಡಿದ್ರಿಂದ ಇಲ್ಲಿ ಗೋಡ್ಯಾಡಿಯಲ್ಲಿ ಬಂದುಬಿಟ್ಟು DNS ಅಂತ ಕ್ಲಿಕ್ ಮಾಡಿ ಈ DNS ರೆಕಾರ್ಡ್ಸನ್ನು ಚೇಂಜ್ ಮಾಡಬೇಕು. ಜಸ್ಟ್ ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಆಪ್ಷನ್ ಬರುತ್ತೆ. DNS ರೆಕಾರ್ಡ್ಸ್, ಫಾರ್ವರ್ಡಿಂಗ್, ನೇಮ್ ಸರ್ವರ್, ಪ್ರೀಮಿಯಮ್ DNS ಈ ಥರ ತೋರಿಸುತ್ತೆ. ಇದರಲ್ಲಿ ನೀವು ಒಂದು ನೇಮ್ ಸರ್ವರ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿಬಿಟ್ಟು ಚೇಂಜ್ ನೇಮ್ ಸರ್ವರ್ ಅಂತ ಕ್ಲಿಕ್ ಮಾಡಿ. ಸೊ ಈ ನೇಮ್ ಸರ್ವರ್ ಚೇಂಜ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಬರುತ್ತೆ. ಐ ವಿಲ್ ಯೂಸ್ ಮೈ ಓನ್ ನೇಮ್ ಸರ್ವರ್ ಅಂತ ಸೆಲೆಕ್ಟ್ ಮಾಡಿ ನೀವು ಹೋಸ್ಟಿಂಗರಲ್ಲಿ ಏನು ಆಲ್ರೆಡಿ ಕೊಟ್ಟಿದೆ ಈ ನೇಮ್ ಸರ್ವರ್ಸ್ ಇವೆರಡೂ ನೇಮ್ ಸರ್ವರ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡಿ. ಸೊ ಈ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ಮಾಡಿ ನಿಮಗೆ ಒಂದು ನೇಮ್ ಸರ್ವರ್ನ ಅಪ್ಡೇಟ್ ಆಗುತ್ತೆ. ಈ ನೇಮ್ ಸರ್ವರ್ ಅಪ್ಡೇಟ್ ಆದಮೇಲೆ ಕೆಲವೊಂದು ಇಮಿಡಿಯೇಟ್ ಅಂತೂ ಆಗೋದಿಲ್ಲ, ಸ್ವಲ್ಪ ಒಂದು 5 to 10 minutes ಟೈಮ್ ಹಿಡಿಯುತ್ತೆ. ಇಲ್ಲಿ ಹೋಸ್ಟಿಂಗರಲ್ಲಿ ಬಂದು ಐ ಹ್ಯಾವ್ ಚೇಂಜ್ ದ ನೇಮ್ ಸರ್ವರ್ ರೆಕಾರ್ಡ್ಸ್ ಅಂತ ಕ್ಲಿಕ್ ಮಾಡಿ ಫಿನಿಶ್ ಅಂತ ಕೊಡಿ. ಸೊ ಇದು ಏನು ಮಾಡುತ್ತೆ, ನಿಮ್ಮ ಒಂದು ಡೊಮೈನ್ ಮತ್ತು ಹೋಸ್ಟಿಂಗರ್ ಕನೆಕ್ಟ್ ಮಾಡೋದನ್ನು ಟ್ರ್ಯಾಕ್ ಮಾಡುತ್ತೆ. ಆ ಟೈಮ್ ಒಂದು 5 to 10 minutes ಈ ಥರ ನಿಮಗೆ ಸೈಟ್ ಕಾಂಟ್ ಬಿ ರೀಚ್ಡ್ ಅಂತ ತೋರಿಸುತ್ತೆ. ಕೆಲವೊಂದು ಸಲ ನಿಮಗೆ SSL ಸರ್ಟಿಫಿಕೇಟ್ ಇಮಿಡಿಯೇಟ್ಲಿ ಆ್ಯಕ್ಟಿವ್ ಆಗಲ್ಲ. ನಿಮ್ಮ ಸೈಟ್ಗೆ ಒಂದು ನೇಮ್ ಸರ್ವರ್ ಕನೆಕ್ಟ್ ಆದಮೇಲೆ ನಿಮಗೆ ಆ ಸೈಟ್ ಲೈವ್ ಆಗಿ ತೋರಿಸುತ್ತೆ. ಸೊ ಇಲ್ಲಿ ಕನೆಕ್ಟೆಡ್ ಇದೆಯಾ ಇಲ್ಲೋ ಅನ್ನೋದು ಕೂಡ ನೀವು ನೋಡ್ಬೋದು. ಅದಕ್ಕಿಂತ ಮುಂಚೆ ಇಲ್ಲಿ ಸೆಕ್ಯೂರಿಟಿಯಲ್ಲಿ ಹೋಗ್ಬಿಟ್ಟು SSL ಸರ್ಟಿಫಿಕೇಟ್ನ ಎನೇಬಲ್ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಆಟೋಮೆಟಿಕ್ ಆಗುತ್ತೆ, ಆಗಲಿಲ್ಲ ಅಂದರೆ ನೀವು ಮ್ಯಾನ್ಯಲ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇನ್ಸ್ಟಾಲ್ ಅಂತ ಕೊಡಿ. ಮ್ಯಾನ್ಯಲ್ ಆಗಿ ಕೂಡ ನೀವು ಒಂದು SSL ಸರ್ಟಿಫಿಕೇಟ್ ಇನ್ಸ್ಟಾಲೇಷನ್ ಮಾಡ್ಬೋದು. ಸೊ ಈ SSL ಸರ್ಟಿಫಿಕೇಟ್ ಇನ್ಸ್ಟಾಲ್ ಮಾಡಿದ ಮೇಲೆ ನೀವು ನಿಮ್ಮ ಒಂದು ಡೊಮೈನು ಹೋಸ್ಟಿಂಗ್ಗೆ ಕನೆಕ್ಟ್ ಆಗುತ್ತೆ. ಆವಾಗ ನೀವು ವರ್ಡ್ಪ್ರೆಸ್ ಇನ್ಸ್ಟಾಲೇಷನ್ ಮಾಡ್ಬೋದು. ವರ್ಡ್ಪ್ರೆಸ್ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಸೈಟು ಲುಕ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.